ಇದು ರೋಡಾ, ಇದು ತೋಡು. ಯಬ್ಬೋ ಏತು ಡೌನ್ಯಾ ನಮ್ಮ ರನ್ನಿಂಗ್ ಗೊತ್ತಾ ಬಜೆ ಅದ. ಹೆಲೋ, ವೆಲ್ಕಮ್ ಬ್ಯಾಕ್. ಆ್ಯಂಡ್ ನೋಡಿದ್ರಲ್ಲ ಗುನ್ನ ಕೇವ್ ಲಾಸ್ಟ್ ಪಾರ್ಟ್ ನೋಡಿರ್ತೀರ. ಈಗ ಗುನ್ನ ಕೇವ್ ನೋಡಿ ನೆಕ್ಸ್ಟ್ ಪೂಂಬರೈ ವಿಲೇಜ್ ಹೋಗ್ತಾ ಇದ್ದೇವೆ, ಕೊಡೈಕೆನಲಲ್ಲಿರುವಂಥ ಇನ್ನೊಂದು ಜಾಗ. ಸೊ ಪೂಂಬರೈ ವಿಲೇಜ್ ಹೋಗಿ ಅಲ್ಲಿಂದ ಮತ್ತೆ ಊಟಿಗೆ. ಪೂಂಬರೈ ವಿಲೇಜ್ ಆಯ್ತಾ? ಹಾಂ, ಹಿಂದೊಲ್ತಿ ಎಂಟ್ರಿ. ಅಲ್ಲ ದರ್ಪಣ ಬೆಟ್ಟಿಲ್ಲ. ನೀಲಗಿರಿ ಮರ ಒಂದು ಪೇರು ಒಂದು ಆಯ್ತಾ? ನೀಲಗಿರಿ ಮರ ಅವು ಗೊತ್ತೈತಿ. ನೀಲಗಿರಿ ಮರ ಒಂದು ಆಯ್ತಾ? ಪಾಪ ಮರ ಇಂಚ ಬೋಡು. ಹಾಂ, కొండకి ఎత్తువేనా మారే. ఇచ్చిన ఉందా అదే చేంజ్ అండి. 23 తోచిపోండు ఇజ్జియా. ನಿನ್ನ 2 ಇಂಚ್ ಆತನು ಮತ್ತೆ ನಮ್ಮ ಸೀದಾ ಪೊಕ್ಕಂಡು ಎದುರ್ತದಲ್ಲ ಬತ್ತುಂಡ ಅಂತ ಇಂಚ ಬರ್ರನಲ್ಲಿ ಏಪಲ್ಲ ಚೂರು ಬೂಟೋಡು ಮಾರ ಮೆಟ್ಲಿ ಏರು ಅನ್ಕೊಂಡು ಇತ್ತ ಇಟ್ಟವಲ್ಲ ಬತ್ತನ ಫಾರ ಪೂಜ ಆಡೋಲ್ಲ ಚೂರು ಇಂಚ ಪೋಯಿ ಎದುರು ಗಾಡಿ ಇಪ್ಪೋಡು ಭಯಂಕರ ಬ್ಲಾಕ್. 2 ಕಿಲೋಮೀಟರ್ ಮಾತ್ರ ಭಾರಿ ಬಂಗ ಉಂಟು. ಹೌದಜ್ಜಿ ಪೂಂಬರೈ ವಿಲೇಜ್ ವೆಲ್ಲು ಫುಲ್ ಸ್ಟಕ್ ಆಗಿದೆ. ಇಲ್ಲಿ ವೆಹಿಕಲ್ ಮೂವಿಂಗೇ ಇಲ್ಲ ನೋಡ್ಬೋದು. ಸೊ ಇನ್ನು 2 ಕಿಲೋಮೀಟರ್ ಇರ್ಬೋದು. ಒಳ್ಳೆ ವ್ಯೂ ಪಾಯಿಂಟ್. ಬಟ್ ಹೋಗೋದಾ ಬೇಡ, ಯಾಕಂದರೆ ನಮಗೆ ಊಟಿಗೆ ಹೊರಡ್ಬೇಕು ಇಲ್ಲಿಂದ. ಸೊ ಡಿಸಿಷನ್ ಮಾಡ್ತಾ ಇದ್ದೇವೆ. ಇದು ಬ್ಲಾಕ್ ಎಷ್ಟಿದೆ ಅಂತ ಒಮ್ಮೆ ಸ್ವಲ್ಪ ಲೋಕಲ್ ಅವ್ರ ಹತ್ರ ಮಾತಾಡಿ, ಆದರೆ ಪೂಂಬರೈ ವಿಲೇಜ್, ಇಲ್ಲ ಅಂದರೆ ರಿಟರ್ನ್. ಅದು ತಾಯ್ಫೋಡ ಏತ್ತು ತೂಯರ್ ಆಫ್ ತೂದು. ಹಾಂ, ವಾವ್, ವಾಟ್ ಎ ವ್ಯೂ! ಪೂಂಬರೈ ವಿಲೇಜ್ ವ್ಯೂ. ರಾಕೇಶ ವ್ಯೂ ಪಾಯಿಂಟ್ ಮಿತ್ತಿತ್ತಂಡತ ಅವೇ ಒಳಂಡ ಜಾಗದ ಉಂಟದು ಫೋಟೋ ತೆಪ್ಪೋಡು ನಮ್ಮವರ ತೀರ್ಥ ಹೋದ್ ಬರ್ಕ. ಸೊ ಪೂಂಬರೈ ವಿಲೇಜಿಗೆ ಯೂ ಟರ್ನ್. ಒಂದೊಂದು ಐದೆತ್ತ ನೋಡು. ಸೊ ಈಗ ಕೊಡೈ ಲೇಕ್ ಹತ್ರ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿ ಆಮೇಲೆ ಊಟಿ. ಸೊ ಕೊಡೈ ಲೇಕಿಗೆ ಹೊರಟಿದ್ದೇವೆ. ಬರ್ತು ಜಾಲಿಯಾ? ವಾವ್, ಫಾಗ್. ಆಗಲೇ ಫಾಗ್ ಇರಲಿಲ್ಲ, ಈಗ ಫುಲ್ಲು ಒಂದು ಎಂಚಿನ ಫಾಗ್. ಗಾಲಿಗೆ ಅಂಚಿರ್ದು ಬೀಸುನೆ ಒಂದು ಎಂಚು ಹೊತ್ತುಂಡ ನಮ್ಮ ಒಂದು ಇಲ್ಲಲು ಒಂದು ದೀಲಕ ಫ್ಯಾನ್ ದೀಲಕ ಅಲ್ತು ಫುಲ್ಲು. ಸೊ ಮನೇಲಿ ಫ್ಯಾನ್ ಇಟ್ಟಾಗ, ಅಲ್ಲಿಂದ ಇಲ್ಲಿ ಫ್ಯಾನ್ ಇಟ್ಟಾಗ ಬರ್ತದೆ ಫಾಗ್.
ಇನ್ನ ಫಾಗ್ ಹೋಗ್ಪುನು ಫಸ್ಟ್ ಟೈಮ್ ಏನು ಫಾಗ್ ನಡಪುನ ತೂಪುನು ನಾ ಇಂದ ಭದ್ರಡಾರಂಡ ಪ್ರೀತಮ್ಮ ಬೇತೆ ಪ್ಲೇಸ್ ಉಳ್ಳ ಆವಂದಾತ ಗಾಡಿ ದೆಪ್ಪುಕ ಒಯ್ಪುಕ. ಸೊ ಈಗ ಊಟಿಗೆ ಹೊರಡುವ. 618 ಕಿಲೋಮೀಟರ್ ಆಗಿದೆ. ಕೊಡೈ ಲೇಕ್ ಹತ್ರ ಸುಮ್ಮನೆ ಒಂದು ಸ್ಟಾಪ್ ಕೊಟ್ಟು ಊಟಿಗೆ ನೋಡುವ ಎಷ್ಟು ಗಂಟೆಗೆ ರೀಚ್ ಆಗ್ತೇವೆ ಅಂತ. ಸೊ ಪೂಂಬರೆ ವಿಲೇಜಿಂದ ಊಟಿಗೆ ಹೋಗ್ತಾ ಇದ್ದೇವೆ. ಕೊಡೈಕನ್ನಲ್ ಟು ಊಟಿ. ಸೊ ಇಲ್ಲಿಗೆ 12:25 ಅಂದರೆ 12 ವಾರ ಅಂತ ಹಿಡ್ಕೊಳ್ಳಿ. 12 ವಾರ ಆಗಿದೆ. ಊಟಿಗೆ ಎಷ್ಟು ಗಂಟೆ ರೀಚ್ ಆಗ್ತೇವೆ ನೋಡುವ. ಸ್ಟಾಪು ಕೊಟ್ಟು ಹೋಗೋದು ನಾವು, ಅರ್ಜೆಂಟಲ್ಲಿ ಹೋಗೋದಿಲ್ಲ. 250 ಕಿಲೋಮೀಟರ್ ಇಲ್ಲಿಂದ ಊಟಿಗೆ ಸಿಗುವ. ಆನ್ ದಿ ವೇ ಫ್ರಮ್ ಕೊಡೈಕನ್ನಲ್ ಟು ಊಟಿ. ಸೊ ಫುಲ್ಲು ಬ್ಲಾಕ್ ಆಗಿದೆ. ಊಟಿಗೆ ಹೊರಡ್ತಿದ್ದೇವೆ. ಫಾಗ್ ನೋಡ್ಬೋದು. ಫಾಗಲ್ಲಿ ಕೆಳಗಡೆಯಿಂದ ಏರಿಂದ ಪುಷ್ ಮಾಡಿ ಮೇಲೆ ಬರ್ತಾ ಇದೆ. ಯಬ್ಬೋ ಇವತ್ತು ಡೌನ್ಯಾ ನಮ್ಮ ರನ್ನಿಂಗ್ ಗೊತ್ತಾ ಜಾತ ತತ್ತದ ಲಂಚಿ ತೂಪು ಜಾತ ದೌಲು ದಾದವ್ ನೀಲಿ ಬೋರ್ಡಾ ಬೂರ್ತುಂಡು ದಾದವ್ ಆತ ಅತ್ತು ಗಾಡಿಯಾ ಗಾಡಿ ಬೂರ್ಂಡಲ್ಲ ದಾದನ್ ಬೇರೆ ಗೊತ್ತುಂಡ ಟೋಟಲ್ ಲಾಸ್ ಪಾಡು ಉಪ್ಪಡು ಮೂಲೆ ಅಂದು ಇಂಟರ್ಲಾಕ್ಡ್ ಇಜ್ಜ ಗಾಡಿ ಜಾರೊಂದೇ ಓಪುನೇನು ಪಂಡ ಅವಳು ಮುಲ್ ಟೈಟ್ ಉಂಡು ಅವಳ ಕಡೆ ಲೂಸ್ ಇತ್ತು ನಾನು ಗಾಡಿ ಹೊಡೆದು ಸಾಕಾಗಿದೆ. ನಂದರಲ್ಲಿ ಡಬಲ್ ರೈಡ್ ಇದೆ ಆ್ಯಂಡ್ ಲಗೇಜ್ ಇದೆ. ಸೊ ಫಸ್ಟ್ ಪೂಂಬರೆ ವಿಲೇಜಿಂದ ಕೊಡೈ ಲೇಕ್ ಹತ್ರ ಇನ್ನೂ ರೀಚ್ ಆಗಲಿಲ್ಲ. ಕೊಡೈ ಲೇಕಿಂದ ಸೀದಾ ಊಟಿ. ಗಾಡಿ ಹೆವಿ ಇದೆ ಇವತ್ತು ಸ್ಯಾಟರ್ಡೆ ಸಂಡೇ. ಅದಕ್ಕೆ ಎಲ್ಲ ಕಡೆ ಅಡ್ವೈಸ್ ಮಾಡೋದು ಅದೇ ಸ್ಯಾಟರ್ಡೆ ಸಂಡೇ ಅವಾಯ್ಡ್ ಮಾಡಿ ಅಂತ. ಫುಲ್ಲು ಬ್ಲಾಕ್ ಎಲ್ಲ ಆಗಿದೆ. ಪ್ಲಸ್ ಅಲ್ಲಿ VIP ಕಲ್ಚರ್ ಬೇರೆ ಒಬ್ರದ್ದು ಫುಲ್ ಬ್ಲಾಕ್ ಮಾಡಿದರು. ಸೊ ಇದು ಕೊಡೈ ಲೇಕ್. ಸುಮ್ಮನೆ ಆನ್ ದಿ ವೇ ಸಿಟಿಗೆ ಬಂದು ನೋಡಿ ಹೋಗುವಂತ ಬಂದದು. ನೋಡ್ಬೋದು ಬೋಟಿಂಗ್ ಬೇಕಿದ್ರೆ. ಸೊ ಅಲ್ಲಿ ಲೇಕಲ್ಲಿ ಫುಲ್ಲು ಫಾಗ್ ಇದೆ, ಒಳ್ಳೆ ವ್ಯೂ ಇದೆ. ಬೇಕಿದ್ರೆ ಇದು ಮಾಡ್ಬೋದು. ನಾನು ಮತ್ತೆ ದೀಪ ನಪ್ಪು ನಿಂತ ಬಾ ಬೇರೆನಾ ಏರು ಚೆನ್ನಾಗಿರು ಮುಲ್ತ ಏತ್ ಮನೆ 100 180 2 பீஸ் கம்மி பண்ணுங்கக்கா ஃபிக்ஸ்டா மூலுப்பா ಮೂಲು ಇಜ್ಜಿಯಾ ಈ ಟೈಪ್ ಬ್ಯಾಗ್ ಫಸ್ಟ್ ಗೇರ್ ಪಾಡ್ಲೆ. ಸೊ ಇದು ಊಟಿಗೆ ಹೊರಡ್ತಾ ಇದ್ದೇವೆ ಕೊಡೈಕನಲ್ ಸಿಟಿಯಿಂದ. ನೋಡುವ ಎಷ್ಟು ಗಂಟೆ ರೀಚ್ ಆಗುವಂತ. ಎಕ್ಸಾಕ್ಟ್ 140 ಆಗಿದೆ. ಊಟ ಎಲ್ಲ ಮಾಡಿ ಹೋಗಬೇಕು. ವಿಲ್ ಸಿ. 140 636 ಕಿಲೋಮೀಟರು 140 PM ಈಗ ಹೊರಡುವ ಊಟಿಗೆ. ತುಂಬ ಫುಲ್ಲು ಡೀಪ್ ಡೌನ್ ಇದು ಯೋಬೋ. ಸೊ ಕೊಡೈಕನಲ್ಲಿಂದ ಊಟಿಗೆ ಹೋಗೋ ರೋಡು ಹೆವಿ ಡೀಪ್ ಡೌನ್ ಇದೆ. ಸೊ ಇಲ್ಲಿಂದ ಇಳಿದು ಈಗ ಹೋಗುವ. ರೋಡ್ ಎಲ್ಲಿಗೆ ಹೋಗ್ತದಂತಿಲ್ಲ ಅಪ್ಪ, ತುಂಬ ಫುಲ್ಲು ಡೀಪ್ ಡೌನ್ ಇದು ಯೋಬೋ. ಸೊ ಕೊಡೈಕನಲ್ಲಿಂದ ಊಟಿಗೆ ಹೋಗೋ ರೋಡು ಹೆವಿ ಡೀಪ್ ಡೌನ್ ಇದೆ. ಸೊ ಇಲ್ಲಿಂದ ಇಳಿದು ಈಗ ಹೋಗುವ. ಗೂಗಲ್ ಮ್ಯಾಪಲ್ಲಿ ಬಂದರೆ ಈ ರೋಡ್ ತೋರಿಸ್ತಾ ಇದೆ. ಪೋಪುಂಡು ಅಂದು ಹವ ಇಲ್ಲಿ ನೋಡಿ ಯಾವ ಥರ ಡೀಪ್ ಅಂತ. ಡೀಪ್ ಅಂದರೆ ಅಲ್ಟಿಮೇಟ್ ಡೀಪ್. ಸೊ ಇಲ್ಲಿಂದ ಹೋಗಿ ಹೂ ಅಲ್ಲಿ ಇಳಿಬೇಕು. ಸೊ ಸಿಗ್ತದೆ ಯಾವ ಭಯಂಕರ ಡೀಪ್. ದೇವಾ ಯೋಬೋ, ಇದು ರೋಡಾ, ಇದು ತೋಡು. ಎಬ್ಬು ಇಲ್ಲಿ ಲೆಫ್ಟ್ ಹೊಡಿಬೇಕು. ಯಾಬ ಐಸಬ ಬರಲಿ. ಬುಲೆಟಿನವನು ಈಗ ಹೊಡಿತಾನೆ ನನಗೆ. ನಾವು ಗೂಗಲ್ ಮ್ಯಾಪು ನಂಬಿ ಬಂದದ್ದು. ಸೊ ಸಿಟಿಯಲ್ಲೆಲ್ಲ ಕಾರ್ ರೂಟ್ ಹಾಕಿದರೆ ಒಳ್ಳೆಯದು. ಯಾಕಂದರೆ ಈ ಥರ ಎಲ್ಲ ಡಬ್ಬ ರೂಟೆಲ್ಲ ತೋರಿಸೋದಿಲ್ಲ. ಕೂಲಿಘಾಟ್ ರೋಡ್ ಅಂತ ಇದು. ಸೊ ಬರಬೇಕಾದ್ರೆ ಒಂದು 50-60 ಕಿಲೋಮೀಟ್ರ್ ಘಾಟೇ ಸಿಗುತ್ತೆ. ಪ್ರಿಪೇರ್ ಆಗಿ ಬನ್ನಿ.
ಹೌದು, ನಮ್ಗೆ ತುಂಬ ಕಷ್ಟ ಆಯ್ತು ನಿನ್ನೆ ರಾತ್ರಿ. ಇವಾಗ ಮತ್ತೆ ಇಳಿಬೇಕಿದು, ಮತ್ತೆ ಊಟಿ ಹೋಗಬೇಕು. ಸೊ ಅಷ್ಟು ಈಸಿ ಇಲ್ಲ ಘಾಟಿ. ಚಾರ್ಮಡಿ ಘಾಟ್ ಏನಿದೆ ಪ್ಲಸ್ ಆಗುಂಬೆ ಘಾಟ್ ಏನಿದೆ ಅದಕ್ಕಿಂತ ಆಲ್ಮೋಸ್ಟ್ ಡಬಲ್ ಡಬಲ್ ಸೈಜ್ ಇದೆ ಇದು. ಸೊ ಇಲ್ಲಿಗೆ 3 o'clock ಆಗಿದೆ. ಇನ್ನು ಘಾಟ್ ಇಳಿತಿದ್ದೇವೆ ಕೊಡೈಕನಾಲ್. 647 ಕಿಲೋಮೀಟ್ರ್ ಆಯಿತು. ಇನ್ನು ಊಟಿಗೆ ಹೋಗಬೇಕು ಡೇ 2. ತುರುಡುಡುರುಡು